ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಬರ್ರಿ, ಇದು ಯಾರ ಮನೆಯಪ್ಪ ಅಂತ ಅಂದ್ಕೊಳತ್ತೀರಿ? ಏನಿಲ್ಲ, ಇದು ನಮ್ಮ ಸಣ್ಣ ಅಕ್ಕನ ಮನೆ. ಅಕ್ಕ ಅಂದ್ರೆ ಕನ್ಫ್ಯೂಸ್ ಆಗಬೇಡ್ರಿ, ನನಗೆ ಇಬ್ಬರು ಅಕ್ಕಂದಿರಿದಾರು. ಇನ್ನೊಂದು ಸರ್ತಿ ಯಾವಾಗಾದರೂ ನಮ್ಮ ದೊಡ್ಡ ಅಕ್ಕನ ಊರಿಗೆ ಹೋಗಿ ಅವ್ರ ಮನೆ ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಇವಾಗ ನಮ್ಮ ಸಣ್ಣಕ್ಕಾಗೂ ಕೂಡ ನಾನು ಬರೋದಿನ್ನು ಹೇಳಿಲ್ಲ. ಬರ್ರಿ, ನಮ್ಮ ಸಣ್ಣಕ್ಕ ಒಳಗಡೆ ಹೋಗಿ ನೋಡೋಣ ಅಕ್ಕ ಏನು ಮಾಡತ್ತಾಳಂತ. ಅಕ್ಕ ಅಕ್ಕ ಅಂತ ಕರ್ಕೊತ ಒಳಗೆ ಹೋದ್ನಿ. ಅಕ್ಕ ಅಂತೂ ಎಲ್ಲಿ ಕಾಣವಳು, ಮತ್ತು ನಮ್ಮ ಮಾಮಾರು ಕಾಣವಲ್ರು. ಎಲ್ಲಿ ಹೋಗಿದ್ದಾರು ಅಂತ ಯೋಚನೆ ಮಾಡತ್ತೀನಿ. ಮಕ್ಕಳಂತೂ ಸ್ಕೂಲಿಗೆ ಹೋಗಿರಬೇಕು. ಮನೆಯೆಲ್ಲ ನೋಡತ್ತೀನಿ, ಮನೆಯೊಳಗಿಲ್ಲಪ್ಪ ಅಂತಂದ್ರೆ ಮೋಸ್ಟ್ಲಿ ಹಿತ್ತಲ ಸೈಡ ಏನಾದರೂ ಕೆಲಸ ಮಾಡ್ತಿರ್ತಾರು. ಹಾಂ, ಇವಾಗೊಂದು ವಿಷಯ ನೆನಪಾಯಿತು. ಅಕ್ಕ ಹೇಳಿದ್ಲು ನಮ್ಮ ಹೊಲದಾಗ ಜೋಳ ಕೊಯ್ಯಾಗ ಲೇಬರ್ಗಳು ಬರ್ತಾರೆ ಅಂಥೇಳಿ. ಮೋಸ್ಟ್ಲಿ ಇವತ್ತು ಕೊನೆ ದಿನ ಆಯ್ತು ಅವ್ರದ್ದು ಜೋಳದ ಸುಗ್ಗಿ ಮಾಡೋದು. ಮೋಸ್ಟ್ಲಿ ಅವ್ರ ಹತ್ರ ಇರ್ಬೋದು. ಹೌದು ನೋಡ್ರಿ, ಫೈನಲಾಗೆ ಅಕ್ಕನ ಹುಡಿಕೊಂಡು ಬಂದೇ ಬಿಟ್ನಿ. ನೋಡ್ರಿ, ಅಕ್ಕಗಳ ಹೊಲದಾಗ ಜೋಳದ ರಾಶಿ ಹೆಂಗೈತಂತ ನಿಮಗೂ ಒಂಚೂರು ತೋರಿಸ್ತೀನಿ. ನನಗೂ ಇದೆಲ್ಲ ಹೊಸದು, ನಾನು ನೋಡ್ತೀನಿ. ಬರ್ರಿ ನೋಡ್ರಿ, ಲೇಬರ್ಗಳು 18ರಿಂದ 20 ಜನ ಅದಾರಂತ. ಅವ್ರು ಏನು ಮಾಡತ್ತಾರೋ ಇಲ್ಲ ಅಂತ ಅವ್ರದ್ದು ನೋಡಕ್ಕಂಥೇಳಿ ಅಕ್ಕ ಮತ್ತು ಮಾಮ ಇಬ್ಬರು ಅಲ್ಲೇ ಅದಾರು. ಇವತ್ತು ಎಷ್ಟೊತ್ತಿದ್ರು ಇದೆಲ್ಲ ಮಷಿನ್ಗೆ ಹಾಕಿ ರಾಶಿ ಮಾಡಲೇಬೇಕಂತೇಳಿ ಅಂತ ಹೇಳತ್ತಿದ್ಲು ಅಕ್ಕ. ಮೋಸ್ಟ್ಲಿ ಅದನ್ನು ಮಾಡತ್ತಾರ ಇವರು. ನಾನು ಸ್ವಲ್ಪ ಮರ್ತಿದ್ನಿ, ಹೀಗಾಗಿ ಕನ್ಫ್ಯೂಸ್ ಆದ್ನಿ ಅಕ್ಕ ಮಾಮ ಎಲ್ಲೋಗಿದಾರಂತ. ನೋಡ್ರಿ ಎಷ್ಟು ಜನ ಕೆಲಸ ಮಾಡತ್ತಿರ್ತಾರು. ನನಗೆ ನಮ್ಮ ಮಾಮಾರ್ ನೋಡಿರ ಒಂಥರ ಭಾಳ ಹೆಮ್ಮೆ ಅನಿಸ್ತತಿ. ಯಾಕಪ್ಪ ಅಂತಂದ್ರೆ ಭಾರತ್ ಮಾತೆ ಮಗನಾಗಿ ದೇಶ ಸೇವೆ ಕೂಡ ಮಾಡಿದರು. ಈಗ ಭೂಮಿ ತಾಯಿ ಮಗನಾಗಿ ಭೂಮಿ ಸೇವೆ ಮಾಡತ್ತಾರು. ಅದಕ್ಕೆ ನಮ್ಮ ದೊಡ್ಡವ್ರು ಹೇಳಿರೋದು ಜೈ ಜವಾನ್ ಜೈ ಕಿಸಾನ್ ಅಂಥೇಳಿ. ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂತ ನಮ್ಮ ಹಿರಿಯರು ಹೇಳಿರೋ ಮಾತು ಭಾಳ ಅಂದ್ರೆ ಭಾಳ ನಿಜ ರೀ. ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನದೊಂದು ವಂದನೆಗಳು. ಇಷ್ಟೆಲ್ಲ ನೋಡಿ ಅಕ್ಕ ಒಳಗಡೆ ಬಂದು ಕ್ರಿಶ್ ಜೊತೆ ಮಾತಾಡತ್ತಾಳು ನೋಡ್ರಿ. ಗುಡ್ ಬಾಯ್. ಹೆಂಗದನ್ರಿ ನಮ್ಮ ಲಿಟಲ್ ಕೃಷ್ಣ? ಅಲ್ಲಿ ನೋಡಿ ಕ್ರಿಶ್, ಹಾಯ್ ಮಾಡು ಬಂಗಾರ, ಹಾಯ್ ಮಾಡು. ಇದು ಬಾಲ್ ಯಾರ್ದಪ್ಪ? ಬಾಲ್ ದೊಡ್ಡ ಮಮ್ಮಿ ಕೊಟ್ಟಳು, ದೊಡ್ಡ ಮಮ್ಮಿ. ಹಾಯ್ ಮಾಡಪ್ಪ ಕ್ರಿಶ್, ಹಾಯ್ ಹಾಯ್. ನಮಸ್ತೆ ಮಾಡು ಬಂಗಾರ, ನಮಸ್ತೆ ಮಾಡು. ನಮಸ್ತೆ, ಗುಡ್ ಬಾಯ್. ಅಪ್ಪು, ಊರಿಗೆ ಬಂದಿರಿ ನೀವ? ಊರಿಗೆ ಹಾಂ, ಯಾರು ಊರಿಗೆ ಬಂದಿರಿ? ಮಮ್ಮಿ 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 ಬಾಲ್ ಬಿತ್ತು ನೋಡ್ರಿ. ಇಂಥ ಗದ್ದಲಾಗ ನಮ್ಮ ತಂಗಿ ಮಗ ಸರ್ಪ್ರೈಸ್ ಆಗಿ ಬಂದಾರು. ಡಬಲ್ ಖುಷಿ ಆಗ್ಬಿಟ್ಟತಿ. ಏನು ಕೆಲಸ ಮಾಡೋದು, ಏನು ಕೃಷ್ಣನ ಎತ್ಕೋದು. ಫೈನಲ್ ಆಗಿ ಲೇಬರ್ಗಳೆಲ್ಲ ಸೇರಿ ಜೋಳದ ರಾಶಿ ಮಾಡೇ ಬಿಟ್ರು. ಅದಕ್ಕೆ ನಂಗೆ ಅಕ್ಕ ಹೇಳಿದ್ಲು, ಪಟ್ ಪಟ್ ರೆಡಿಯಾಗು, ಜೋಳದ್ದು ರಾಶಿ ಪೂಜೆ ಮಾಡ್ಕೊಂಡು ಬರೋನು. ಹೆಂಗೋ ಬರೋದು ಬಂದೀವ, ನನಗೂ ಭಾಳ ಖುಷಿ ಆಯ್ತು ಅಂಥೇಳಿ ನನ್ನ ಕರ್ಕೊಂಡು ಅಕ್ಕ ಪೂಜೆ ಮಾಡತ್ತಾಳೆ ನೋಡ್ರಿ. ರಾಶಿ ಪೂಜೆ ಮಾಡಿದ್ಲು. ರಾಶಿ ಮಾಡಿಕೊಟ್ಟಿರೋರಿಗೆಲ್ಲರಿಗೂ ಉಡಿ ತುಂಬತ್ತಾಳ್ರಿ, ಅವ್ರಿಗೆ ಎಲ್ಲ ಒಳ್ಳೇದಾಗಲಿ ಅಂಥೇಳಿ ಅವರು ಕೂಡ ಅಕ್ಕಾಗ ಆಶೀರ್ವಾದ ಮಾಡಕತ್ತಾರು. ನಾನು ಅಚಾನಕ್ಕಾಗಿ ಬಂದ್ನಿ, ಆದ್ರೆ ಇದನ್ನೆಲ್ಲ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಹಂಗೆ ನಂಗೂ ಸೇರಿನೇ ಉಡಿ ತುಂಬಿದ್ಲು ಅಕ್ಕ. ನೋಡ್ರಿ, ರಾಶಿ ಅಂದ್ರೆ ಬರೀ ರಾಶಿ ಮಾಡೋದಲ್ಲ, ಅದೆಲ್ಲ ಮುಗಿದಾದ್ಮೇಲೆ ಬಂದಿರುವಂಥ ಬೆಳಿಗ್ಗೆ ಪೂಜೆ ಮಾಡಿ ನೈವೇದ್ಯ ಮಾಡೋದು ನಮ್ಮ ಪದ್ಧತಿ ಐತಿ. ಇದನ್ನೆಲ್ಲ ನಾನು ನೋಡಿರಲಿಲ್ಲ, ಇದೆಲ್ಲ ನನಗೆ ಹೊಸ ವಿಷಯ. ನನಗೆ ನನ್ನಿಬ್ಬರು ಅಕ್ಕಂದಿರು ನನ್ನ ತಾಯಿಯ 2ನೇ ರೂಪ ಆಗಿದ್ದರು. ಇಂಥ ವಿಷಯನೆಲ್ಲ ಅವ್ರನ್ನ ನೋಡಿನ ನಾನು ಇನ್ಸ್ಪೈರ್ ಆಗಿದ್ದೀನಿ. ನನಗೆ ತಾಯಿ ಥರ ಎಲ್ಲ ವಿಷಯದಲ್ಲೂ ಮುಂದೆ ನಿಂತು ಹೇಳಿಕೊಡ್ತಾರು ನನ್ನ ಅಕ್ಕಂದಿರು. ಇವರೇ ನೋಡ್ರಿ ಅಕ್ಕಗಳ ಹೊಲಕ್ಕೆ ಬಂದಿರುವಂಥ ಲೇಬರು. ಎಲ್ಲ ರಾಶಿ ಮಾಡಿಕೊಟ್ಟು ಇವಾಗ ರಾಶಿ ಪೂಜೆ ಮಾಡಿ ನಮ್ಮ ಜೊತೆ ಅರಿಶಿನ ಕುಂಕುಮ ಹಂಚ್ಕೊಳಕತ್ತಾರು. ನಾವು ಅವ್ರಿಗೆ ಹಚ್ಚಿವು, ಅವರು ನಮ್ಗೆ ಹಚ್ಚಕತ್ತಾರು. ಭಾಳ ಖುಷಿ ಆಯಿತು ಇದನ್ನೆಲ್ಲ ನೋಡಿ ನನಗೆ. ಈಗ ಸುಗ್ಗ್ಯಾಗ ದಾದ್ ಮಾಡೋಂಗಿಲ್ಲ ಅವ್ರನ್ನ, ಅಲ್ಲಿಗೆ ಸುಗ್ಗ್ಯಾಗ ದಾದ್ ಮಾಡೋಂಗಿಲ್ಲ ಅವ್ರನ್ನ.
ಫೈನಲಾಗೆ ರಾಶಿ ಪೂಜೆ ಮಾಡಿಕೊಂಡು ಎಲ್ಲ ಹೆಣ್ಮಕ್ಳು ಸೇರಿ ಮನೆಗೆ ಹೊರಟಿದ್ದೀವಿ ನೋಡ್ರಿ. ಹಿಂದೆ ರಾಶಿ ಕಾಣಕತ್ತೈತೆ ನಿಮಗೆ. ವಿಡಿಯೋ ನೋಡಿ ಹಂಗೆ ಹೋಗಬೇಡ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. A few moments later. ನೀ ಬಾಂಡೆ ತಿಕ್ಕೋದು ಮತ್ತು ನಾನು ಇಲ್ಲೇ ನಿಂತ್ಬಿಡ್ತೈತಿ. ಹಂಗಂತ ಬರ್ಗುಡ್ಕ ಬಾಂಡೆಕ ನಿಂತು ಬಿಡೋದು. ಮಾತಾಡೋ ನಡೀರವ, ಮಾತು ಭಾಳ ಅದಾವು. ಆ ಮಾತಾಡೋರ್ಗಿಂತ ಇವು ಹೆಚ್ಚಿನ ಓದಿಟ್ರೆ ನೆಕ್ಸ್ಟ್ ನಮ್ಮ ಕೆಲಸ ಮಾತಾಡೋದು. ಜೋಳದ ರಾಶಿ ಪೂಜೆ ಮಾಡಿಕೊಂಡು ಮನೆಗೆ ಬಂದ್ವಿ. ಇಲ್ಲಿ ಕೃಷ್ಣ ಮತ್ತು ಕೃಷ್ಣ ಅವ್ರ ಪಪ್ಪ ಕುಂತಿದ್ರು. ನಾವು ಜೋಳದ ರಾಶಿ ಮಾಡ್ಕೊಂಡು ಬರೋವರೆಗೂ ಇವರು ವೆಯ್ಟ್ ಮಾಡತ್ತಿದ್ರು. ಹಿಂಗಾಗಿ ಅಕ್ಕ ಮನೆಗೆ ಬಂದು ಪಟ್ 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 ಅಂತ 2 ಚಪಾತಿ ಮಿಕ್ಸ್ ವೆಜ್ ಸಬ್ಜಿ ಮಾಡಿಳು, ಶೇಂಗಾದ ಹಿಂಡಿ ಮತ್ತು ಮೊಸರು ಹಚ್ಚಿ ನಮ್ಮಿಬ್ಬರಿಗೂ ಊಟಕ್ಕೆ ಕೂಡ ಕೊಟ್ಲು. ಬರ್ರಿ ಊಟ ಮಾಡೋಣಂತ ನೀವು ಎಲ್ಲರೂ. ಹೆಂಗಾಗೈತ್ವಾ ತಿಂದು ನೋಡ್ರಿ ಒಂದಿಟ. ತಡಿ ನೋಡು. ಚಲೋ ಆಗೈತೆ. ಥ್ಯಾಂಕ್ ಯು. ಇಷ್ಟೆಲ್ಲ ಆಯ್ತು, ನಾವು ಬಂದ್ವಿ. ಅಕ್ಕ ಮಾಮ ಎಲ್ಲರನ್ನೂ ನೋಡಿವಿ. ಅವ್ರದ್ದು ಜೋಳದ ರಾಶಿ ನೋಡಿ ಖುಷಿ ಕೂಡ ಪಟ್ವಿ. ಮತ್ತು ಊರಿಗೆ ಹೋಗೋ ಟೈಮು ಆಯಿತು. ಹಿಂಗಾಗಿ ನಾವು ಊರಿಗೆ ಹೊಂಟಿದ್ದೀವಿ ವಾಪಸ್ಸು. ಎಲ್ಲರಿಗೂ ಬಾಯ್. ವಿಡಿಯೋ ನೋಡಿ ಹಂಗೆ ಹೋಗಬೇಡ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.